ನೀವು ನೋಡ್ತಾ ಇದ್ರ ಆರ್ ಮ್ಯಾಕ್ಸ್ ಕನ್ನಡ. ನನ್ನ ಸೀಮಾ ಬಂಗಾರಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಡೆಸಿದೆ. ವಾಲ್ಮೀಕಿ ನಿಗಮದ ಹಗರಣ ರೂವಾರಿಯಾಗಿ ಆರೋಪವನ್ನ ಎದುರಿಸುತ್ತಾ ಇರುವಂತಹ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದಕ್ಕೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಮುಂದೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಿದರು. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಬಿ ನಾಗೇಂದ್ರ ವಿರುದ್ಧ ಆರೋಪಗಳನ್ನು ಮುಂದಿಟ್ಟಿರುವ ಬಿಜೆಪಿ ಕೂಡಲೇ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹಿಸಿದರು. ಸಚಿವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಂಡಲ ಅಧ್ಯಕ್ಷರು ಸೇರಿದಂತೆ ಹಲವು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳ ಜಿಲ್ಲಾ ಕಚೇರಿ ಎದುರು ಅನಿರ್ದಿಷ್ಟ ಕಾಲದವರೆಗೆ ಹೋರಾಟವನ್ನು ಮಾಡಬೇಕು, ಧರಣಿಯನ್ನು ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಆದೇಶವನ್ನು ಮಾಡಿದ್ದಾರೆ. ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ಅದಲ್ಲದೆ ಕಾಂಗ್ರೆಸ್ ಅಲ್ಲಿ ಯಾರು ಭ್ರಷ್ಟಿದ್ದಾರೆ ಅವ್ರದ್ದು ರಾಜೀನಾಮೆ ಪಡಬೇಕು. ಮೊದಲನೇದಾಗಿ ಇವತ್ತು ನಾಗೇಂದ್ರ ರಾಜೀನಾಮೆ ಪಡೆಯೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ಇದ್ರ ವಿರುದ್ಧ ಈ ಒಂದು ನಿಲ್ಲೋವರೆಗೂ, ರಾಜೀನಾಮೆ ಕೊಡೋವರೆಗೂ ಹೋರಾಟ ನಿಲ್ಲೋದಿಲ್ಲ. ಅಹೋರಾತ್ರಿ ಅನಿರ್ದಿಷ್ಟ ಕಾಲದವರೆಗೆ ಹೋರಾಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನೀಟು ಈ ರೀತಿ ಆಗಿದೆ ಅಂತೇಳಿ 31 ರಾಜ್ಯಗಳ ಮುಖ್ಯಮಂತ್ರಿ ಜೊತೆ ಮಾತನಾಡಿ 31 ರಾಜ್ಯಗಳಲ್ಲಿ ಎಕ್ಸಾಮಿನೇಷನ್ ಮತ್ತೆ ಮಾಡಿ ಅದರ ರಿಸಲ್ಟ್ ಕೊಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನ್ಯಾಯ ಕೊಟ್ಟಂತ ಧರ್ಮೇಂದ್ರ ಪ್ರಧಾನ್ ಕೇವಲ ಅಪೋಸಿಷನ್ ವಿದ್ಯಾರ್ಥಿಗಳ ಮನಸ್ಸಿಗೆ ನೋವಾಗಬಾರದು ಅಂತೇಳಿ ಇವತ್ತು ರಾಜೀನಾಮೆ ಕೊಟ್ರಲ್ಲ. ಇದು ಆ ಕಾನ್ಶಿಯಸ್ನೆಸ್ ಇರಬೇಕು, ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅದ್ಯಾವುದು ಇಲ್ಲ ಕಾಂಗ್ರೆಸ್ನವರು. ಸರ್, ಈಗ ಷರತ್ತುಬದ್ಧ ಜಾಮೀನಲ್ಲಿ ಆಚೆ ಇದ್ದಾರೆ. ಕೋರ್ಟ್ ಜಾಮೀನು ಕೊಟ್ಟಿದೆ ಯಾರು ಸರ್? ನಾಗೇಂದ್ರ ಅವರಿಗೆ. ಹೀಗಾಗಿ ಬಿಜೆಪಿ ಬೇಕಂತಲೇ ಉದ್ದೇಶ ಜಾಮೀನು ಮರ್ಡರ್ ಕೇಸ್ಗೂ ಜಾಮೀನು ಕೊಡ್ತಾರ್ರಿ. ಹಾಗೆ ಅಂತ ಹೇಳ್ಬಿಟ್ಟು ಅವರು ನಿರ್ದೋಷಿ ಅಲ್ಲ, ಖುಲಾಸೆ ಆಗಿದಾರಾ? ಇವತ್ತು ದೋಷಾರೋಪ ಪಟ್ಟಿಯಿಂದ ಅವ್ರನ್ನ ಹೆಸರು ತೆಗೆದುಹಾಕಿದಾರಾ? ಚಾರ್ಜ್ ಶೀಟ್ ಇಂದ ಅವ್ರ ಹೆಸರು ಹೊರಗಡೆ ಹೋಗಿದ್ಯಾ? ಸುಮ್ನೆ ವಿತಂಡವಾದ ಮಾಡ್ಲಿಕ್ಕೆ ಅದಕ್ಕೇನು ಕೊನೆ ಇಲ್ಲ. ಆದ್ರೆ ಇವ್ರು ಹೇಳ್ತಾರಲ್ಲ, ಮೊನ್ನೆ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಿರೋರು ಹೇಳ್ತಾ ಇದ್ದಾರೆ, ನಾವು ಕಾನ್ಶಿಯಸ್ ಇಟ್ಕೊಂಡೆ ನಾವು ಮಾಡೋದು ಆಡಳಿತ ಅಂತ. ಆ ಕಾನ್ಶಿಯಸ್ ಎಲ್ಲಾಯ್ತು? ನಾಗೇಂದ್ರ ಅವರನ್ನ ನಿಮ್ಮ ಸಂಪುಟದಲ್ಲಿ ನಿಮಗೆ ಇವತ್ತು ಕೆಟ್ಟ ಹೆಸರು, ಮೊನ್ನೆ ಸಿದ್ದರಾಮಣ್ಣವ್ರಿಗಲ್ಲ, ಸಿದ್ದರಾಮಣ್ಣವರು ಇಂಥವ್ರನ್ನ ತೆಗೆದಾಕಿದ್ರು. ನೀವು ಯಾರು ಒತ್ತಡಕ್ಕೆ ತಗೊಂಡ್ರಿ, ಆದ್ರೆ ಕೆಟ್ಟ ಹೆಸರು ಯಾರಿಗೆ? ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ನಾಟ್ ಫಾರ್ ಸಿದ್ದರಾಮಯ್ಯ.